ಜೊತೆಗೆ ಒಬ್ಬರು ಚಂದನವನದ ಹೆಸರಾಂತ ಗಾಯಕರು ಬಂದಿದ್ದಾರೆ. ಏನು ವಿಚಾರ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರಲ್ಲ ಅಂತ ನೋಡಿ ಸುಪ್ರೀಂ ಕಂಪ್ಲೇಂಟ್ ತಗೊಂಡು ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ. ಇದ್ರ ಜೊತೆಗೆ ಮೇ 15ನೇ ತಾರೀಕು ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಈ ಕೇಸನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಏನಿದೆ ಗಾಯಕನ ಮೇಲೆ ಇಷ್ಟೊಂದು ಆರೋಪಗಳು ಮಾಡ್ತಾ ಇದ್ದಾರೆ, ಯಾಕೆ ಈ ಗಾಯಕನಿಗೆ ಅಷ್ಟು ಹೆಸರು ಮಾಡಿದ್ರು ಕೂಡ ಯಾಕೆ ಗೌರವ ಕೊಡ್ತಾ ಇಲ್ಲ? ಚಿಕ್ಕವರಿಂದ ಹಿಡಿದು ಅಂದ್ರೆ ಆಡೋ ಮಕ್ಕಳಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ಕೂಡ ಇವನ್ನ ಏಕವಚನದಲ್ಲಿ ಕರೀತಾ ಇದ್ದಾರೆ. ಇದೇನಪ್ಪ ಇಷ್ಟು ಕೆಲವೊಂದು ಕಡೆ ಸೀರಿಯಸ್ ಅನಿಸ್ತಾ ಇದೆ, ಇನ್ನೊಂದು ಕಡೆ ಫನ್ ಅನ್ನಿಸ್ತಾ ಇದೆ. ಏನು ಈ ಗಾಯಕರ ಆರೋಪ ಏನಿದೆ ನಮ್ಮ ನಾವು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನೀವು ನವೀನ್ ಸಜ್ಜು ಅಲ್ವಾ? ಹೌದು ನಮಸ್ಕಾರ, ನಾನು ನವೀನ್ ಸಜ್ಜು. ಏನಿದೆ ಆರೋಪ? ಯಾರು ನಿಮ್ಮ ಮೇಲೆ ಗೌರವ ಕೊಡ್ತಾ ಇಲ್ಲ? ಏನು ಮೇ 15ಕ್ಕೆ ನಾನು ಬರ್ತಾ ಇದ್ದೀನಿ, ಎಲ್ಲರೂ ಮುಂದೆ ಬರ್ತಾ ಇದ್ದೀನಿ ಅಂತ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವು ಇದನ್ನ ಆರೋಪ ಅಂತ ತಗೊಂಡ್ರೆ 100ರಲ್ಲಿ 50 ಜನ ನನ್ನ ಕೇಳ್ತಾರೆ, ಸರ್ ಏನು ಸರ್ ನೀವು ಬೇಜಾರು ಮಾಡ್ಕೊಂಡಿದ್ದೀರಂತಲ್ಲ, ಲೋ ನವೀನ ಅಂತ ಎಲ್ಲರೂ ಆರೋಪ ಮಾಡ್ತವ್ರೆ ಅಂತ ಚಾನಲಲ್ಲಿ. ಅದನ್ನ ತಮಾಷೆ ಅಂತ ತಗೊಳ್ಳೋದೇ ಇಲ್ಲ. 50 ಜನ ತಮಾಷೆ ಅಂತ ತಗೊಂಡ್ರೆ ಇದು ಸೀರಿಯಸ್ ಆಗಿ ಆರೋಪ ಮಾಡಿದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾವ ರೀತಿ ತಗೊಳಕ್ ಬಂದಿದ್ದಿಲ್ಲ. ಇದನ್ ಏನಿಲ್ಲ, ಲೋ ನವೀನ ಅಂತ ಅವ್ರು ಕರೀಲಿ ಅಂತಾನೆ ನಾನು ಇಟ್ಟಿರೋ ಹೆಸರು ಲೋ ನವೀನ.